ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಏರಿಯಾದ ಶ್ರೀ ಬಗಲಗುಂಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವರು ತುಂಬಾ ಪವರ್ಫುಲ್ಲು. ಇವತ್ತು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡು ಬಗಲಗುಂಟೆಗೆ ಹೊರಟಿದ್ದೀವಿ. ಇದೇ ಎಂಟ್ರೆನ್ಸ್ ವ್ಯೂ. ತುಂಬಾ ಪವರ್ಫುಲ್ ದೇವರು. ಎಂಟ್ರಿ ಆಗಿದ ತಕ್ಷಣ ಮಹಾಮಂಗಳಾರತಿ ಆರತಿ ಮಾಡಿ ಹೋಗ್ತಾರೆ. ಮಡ್ಲಕ್ಕಿಗೆಲ್ಲ ರೆಡಿ ಮಾಡಿಕೊಂಡು ನಾವು ದೇವರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದೋ ಫ್ರೆಂಡ್ಸ್. ಇವತ್ತಿನ ಸಂಡೇ ಬ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬಾಯ್ ಫ್ರೆಂಡ್ಸ್. ಈ ಮಾರಮ್ಮ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮಾರಮ್ಮಂಗೆ ಮಡ್ಲಕ್ಕಿ ಕೊಟ್ಟಾದಮೇಲೆ ಜೋಡಿ ಕೋಳಿ ತಂದಿದ್ದು, ಅದನ್ನು ಮಾರಮ್ಮಂಗೆ ಒಪ್ಸೋಣ ಅಂತ ಆಚೆಗೆ ಹೋದೋ. ಅಲ್ಲಿ ನೋಡಿ ಕೋಳಿ, ಅದಕ್ಕೆ ತೀರ್ಥ ಹಾಕಿ ಅದು ಒದರಲಿ ಅಂತ ಕಾಯ್ತಿದ್ದೋ. ಕೊನೆಗೂ ಒದರಂತು. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಯಜಮಾನ್ರು ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡು ಬಂದರು. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ಸ್ವಲ್ಪ ತಿಂಡಿ ಮಾಡಿ, ಗೆಸ್ಟ್ ಇನ್ವೈಟ್ ಮಾಡಿದ್ದು ಅಲ್ವಾ, ಅವ್ರಿಗೋಸ್ಕರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬಾ ವೆರೈಟಿ ನಾನ್ ವೆಜ್ ಅಡುಗೆಗಳು ಮಾಡಿದ್ದೀವಿ. ಏನೇನು ಮಾಡಿದ್ದೀವಿ ತೋರಿಸ್ತೀನಿ ಬನ್ನಿ. ನಿಮ್ಗೆ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಆ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ. ಮುದ್ದೆ, ಬಿರಿಯಾನಿ, ಆಮೇಲೆ ಚಿಕನ್ ಗ್ರೇವಿ ಮಾಡಿದ್ದು, ಮಟನ್ ಸಾಂಬಾರು ಮಾಡಿದ್ದು ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು. ಯಾರು ಗೆಸ್ಟು ಅಂತಂದರೆ ನವ ಜೋಡಿಗಳು, ಅಮ್ಮ ಇದ್ದಾರಲ್ಲ ಅವ್ರ ಫ್ರೆಂಡ್ ಮಕ್ಕಳು. ಇವಾಗ ರೀಸೆಂಟಾಗಿ 1 ಮಂತ್ ಆಗಿತ್ತು ಅನಿಸುತ್ತೆ ಮದುವೆ ಆಗಿ. ಅವ್ರನ್ನ ಇವತ್ತು ಊಟಕ್ಕೆ ಕರೆದಿದ್ದು. ಹಾಗಾಗಿ ವೆರೈಟಿ ಡಿಶಸ್ಗಳನ್ನ ಮಾಡಿದ್ದು. ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಎಲ್ಲ ಅಷ್ಟೇ ಬೇಕಿರೋದಲ್ವ, ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ನಾವು ಮಾಡಿರೋ ಅಡುಗೆನ ಎಲ್ಲ ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬ ಊಟ ಮಾಡಿದ್ರೇ ಅಲ್ವಾ ನಾವು ಮಾಡಿರೋ ಅಡುಗೆಗೂ ನಮಗೂ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಊಟ ಬಡಿಸಿ ಅವರು ಖುಷಿಯಾಗಿ ಊಟ ಮಾಡಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು, ಅಷ್ಟನ್ನೆಲ್ಲ ಡೀಟೇಲಾಗಿ ವೀಡಿಯೋ ತಗೊಳಕ್ಕಾಗಲಿಲ್ಲ. ಯಾಕಂದರೆ ಎಲ್ಲ ನಾನೇ ಮಾಡೋದ್ರಾಗಿರೋದ್ರಿಂದ ಅಷ್ಟು ಜನದ ಮಧ್ಯೆ ಎಲ್ಲ ಡೀಟೇಲ್ಸಾಗಿ ವೀಡಿಯೋ ತಗೊಳಕ್ಕಾಗಲಿಲ್ಲ. ನಿಮಗೆ ಇಷ್ಟು ರೆಸಿಪಿಲಿ ಯಾವುದಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ರೆಸಿಪಿ ಶೇರ್ ಮಾಡ್ತೀನಿ. ಎಲ್ಲರೂ ಜೊತೆಗೆ ಕುಂತ್ಕೊಂಡು ಊಟ ಮಾಡ್ತಿದ್ದಾರೆ. ಫಸ್ಟ್ ಇಬ್ಬರು ಕೂತಿದ್ದಾರಲ್ಲ ಅವರೇ ನವ ಜೋಡಿ, ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು. ಎಲ್ಲರದ್ದು ಊಟ ಆದಮೇಲೆ ಅವ್ರು ಹೊರಟರು. ನಾನು ಹಿಂಗೆ ಇರಲಿ ಅಂತ ಒಂದು ಸೆಲ್ಫಿ ತಗೊಂಡೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.